ಮುಸ್ಲಿಂ ಹಾಸ್ಟೆಲ್ ಕಮಿಟಿ ಚುನಾವಣೆಯ ವಿಚಾರದಲ್ಲಿ ಎರಡು ಬಣಗಳು ಬಡಿದಾಡಿಕೊಂಡಿದ್ದ ಘಟನೆ ಮಂಗಳವಾರ ಚಿಕ್ಕಮಗಳೂರಿನಲ್ಲಿ ನಡೆದಿತ್ತು. ಅಲ್-ಅಮೀನ್ ಅಹಮದ್ ಹುಸೇನ್ ವಕ್ಫ್ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿ ಚುನಾವಣೆ ವಿಚಾರವಾಗಿ ತಾಜಿರನ್ ಶಾದಿ ಮಹಲ್ನಲ್ಲಿ ಕರೆಯಲಾಗಿದ್ದ ಚುನಾವಣಾ ಪೂರ್ವಭಾವಿ ಸಭೆಯಲ್ಲಿ ಒಂದು ಬಣದ ಸದಸ್ಯರು ಅವಿರೋಧ ಆಯ್ಕೆಯ ಮೂಲಕ ಕಮಿಟಿಯನ್ನ ರಚಿಸಬೇಕೆಂದು ಒತ್ತಾಯಿಸಿದರೆ, ಇನ್ನೊಂದು ಬಣ ಚುನಾವಣೆಯ ಮೂಲಕವೇ ಸದಸ್ಯರನ್ನ ಆಯ್ಕೆ ಮಾಡಬೇಕೆಂಬ ಬೇಡಿಕೆಯನ್ನ ಮುಂದಿಟ್ಟಿದ್ರು. ಈ ವೇಳೆ ಎರಡೂ ಬಣಗಳ ನಡುವೆ ಮಾತಿಗೆ ಮಾತು ಬೆಳೆದು ಕೈ ಮಿಲಾಯಿಸಿ ಬಡಿದಾಡಿಕೊಂಡಿದ್ರು. ಘಟನೆಗೆ ಸಂಬಂಧಿಸಿದಂತೆ ದೂರು ದಾಖಲಾಗಿದ್ದು, ಈಗ ಈ ಗಲಾಟೆಯನ್ನ ಉದ್ದೇಶಪೂರ್ವಕವಾಗಿ ಮಾಡಲಾಗಿದೆ ಎಂದು ಒಂದು ಬಣದವರು ಮತ್ತೊಂದು ಬಣದ ವಿರುದ್ಧ ಆರೋಪಿಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಸದಸ್ಯರೇನೋ ಇದ್ರು, ಅದರಲ್ಲಿ 400ಕ್ಕೂ ಹೆಚ್ಚು ಸದಸ್ಯರು ಅದರಲ್ಲಿ ಹಾಜರಿದ್ದು ಅಲ್ಲಿ ಬಹುಮತದ ಅಭಿಪ್ರಾಯ ಏನಪ್ಪ ಅಂತ ಹೇಳಿದರೆ ಚುನಾವಣೆ ಬೇಡ. ಯಾಕಂತೇಳಿದರೆ 6-7 ಲಕ್ಷ ರೂಪಾಯಿ ದುಡ್ಡನ್ನು, ಈ ಬಡ ಸಮುದಾಯದ ದುಡ್ಡನ್ನು ಯಾಕೆ ಖರ್ಚು ಮಾಡಬೇಕು, ಚುನಾವಣೆ ಬೇಡ ಅನ್ನೋದಿತ್ತು. ಆದರೆ ಕೆಲವರಲ್ಲಿ ಚುನಾವಣೆ ಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಅಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡ್ತಾರೆ, ಗಲಾಟೆಗೆ ಕಾರಣಕರ್ತರಾಗ್ತಾರೆ, ಪರಸ್ಪರ ಕೇಸುಗಳು ದಾಖಲಾಗ್ತಾರೆ, ಪರಸ್ಪರ ಹೊಡೆದಾಟಗಳು ನಡೆದಿದೆ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಚಿಕ್ಕಮಗಳೂರಲ್ಲಿ ಸ್ವಾರ್ಥಕ್ಕೋಸ್ಕರ ಉಪಯೋಗವನ್ನು ಮಾಡ್ತಿದ್ದಾರೆ ಮತ್ತು ಅವರು ಸಾರ್ವತ್ರಿಕ ನಾಯಕತ್ವದ ಸ್ಕಿಲ್ ಅವ್ರ ಹತ್ರ ಇಲ್ಲ. ಹಾಗಾಗಿ ಸಮುದಾಯದ ಒಳಗಡೆ ಹೊಡೆದಾಡಿಸಿ, ಗಲಾಟೆ ಮಾಡಿಸಿ, ದೊಂಬಿಯನ್ನು ಮಾಡಿಸಿ ಇಡೀ ಮುಸಲ್ಮಾನ್ ಸಂಬಂಧಪಟ್ಟಿರುವಂಥ ಎಲ್ಲ ಮಸೀದಿಗಳು, ಸಂಸ್ಥೆಗಳು ನಮ್ಮ ಅಂಡರಲ್ಲಿರಬೇಕು ಅನ್ನೋ ಒಂದು ಉದ್ದೇಶಗಳಿದೆ. ಖಂಡಿತವಾಗಲೂ ಕೂಡ ಈ ರೀತಿಯ ಸ್ವಾರ್ಥ ರಾಜಕಾರಣ ನಿಲ್ಲಿಸಿ, ಅದು ಗುಡಿ, ಚರ್ಚ್, ಮಸೀದಿ, ಮಂದಿರಗಳಾಗಿರ್ಬೋದು, ಆ ಸಂಸ್ಥೆಯನ್ನು ನಡೆಸುವಂಥವ್ರು ಒಂದು ಪಾರದರ್ಶಕವಾಗಿರಬೇಕು, ನಿಷ್ಕಲ್ಮಶ ಮನಸ್ಸಿಂದ ಇರಬೇಕು. ಅಲ್ಲಿ ಬಂದಿರುವಂಥ ಎಲ್ಲ ದುಡ್ಡನ್ನು ಕೂಡ ಒಂದು ಬಡವರ ಉಪಯೋಗಕ್ಕಾಗಿ ವಿನಿಯೋಗಿಸುವ ಥರ ಇರಬೇಕು. ಇನ್ನು ಚುನಾವಣೆ ವಿಚಾರವಾಗಿ ಸಭೆಯಲ್ಲಿದ್ದ ಬಹುಭಾಗ ಸದಸ್ಯರು ಅವಿರೋಧವಾಗಿ ಆಯ್ಕೆ ಮಾಡುವಂತೆ ಬೆಂಬಲ ವ್ಯಕ್ತಪಡಿಸಿದ್ರು. ಆದರೆ ಘಟನೆಯಲ್ಲಿ ಗಾಯಗೊಂಡು ಆಸ್ಪತ್ರೆ ಸೇರಿದವರೇ ಇದಕ್ಕೆಲ್ಲ ಕಾರಣ ಅನ್ನೋದು ಈಗ ಕೇಳಿ ಬಂದಿರುವ ಆರೋಪ. ಗಲಾಟೆ ನಡೆದ ಸಂದರ್ಭದಲ್ಲಿ ಸಭೆಯಲ್ಲಿ ಇಲ್ಲದವರ ಹೆಸರನ್ನು ಹೇಳಿ ಹಲ್ಲೆ ನಡೆಸಲು ಕುಮ್ಮಕ್ಕು ನೀಡಿದ್ದಾರೆ ಎಂದು ಉದ್ದೇಶಪೂರ್ವಕವಾಗಿ ಸುಳ್ಳು ಆರೋಪ ಮಾಡಲಾಗ್ತಿದೆ. ಇನ್ನು ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿದ್ದಾರೆ ಎಂಬುದು ಶುದ್ಧ ಸುಳ್ಳು, ಇದೆಲ್ಲ ಪ್ರೀ ಪ್ಲಾನ್ ಅಂತಿದ್ದಾರೆ ಮತ್ತೊಂದು ಬಣದವರು. ಗಾಯಗೊಂಡು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದವರು ಈ ಹಿಂದೆಯೂ ವಕ್ಫ್ ಸಂಸ್ಥೆಯ ಬೇರೆ ಬೇರೆ ಸಭೆಗಳಲ್ಲೂ ಇಲ್ಲ ಸಲ್ಲದ ಗೊಂದಲಗಳನ್ನು ಸೃಷ್ಟಿಸಿದ್ದಾರೆ. ಅಂಥವರ ವಿರುದ್ಧ ಸೂಕ್ತ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ಚೀಟಿಯನ್ನು ನೋಂದಾಯಿಸಿ ಅಲ್ಲಿ ಪ್ರಕ್ರಿಯೆಗೆ ಆಯ್ಕೆ ಒಳಗಡೆ ಬಂದಿರ್ತಾರೆ. ಅದರಲ್ಲಿ ಮೊದಲನೇದಾಗಿ ವಕ್ಫ್ ನಿಯಮ ಪ್ರಕಾರ ಮೊದಲನೇದಾಗಿ ಅದು ಸೆಲೆಕ್ಷನ್ ಆಗಬೇಕು, ಅಂದರೆ ಇದರಲ್ಲಿ ಅವಿರೋಧವಾಗಿ ಆಯ್ಕೆ ಆಗಬೇಕು ಅನ್ನೋ ಒಂದು ರೂಲ್ಸ್ ಇರುತ್ತೆ. ಆ ಪ್ರಕಾರದಲ್ಲಿ ವಕ್ಫ್ ಅಧಿಕಾರಿಗಳು ಪ್ರಚಾರ ಮಾಡಿದರು ಸಭೆಯಲ್ಲಿ. ಇದರಲ್ಲಿ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದಿಲ್ಲ. ಅದರಲ್ಲಿ ಮೋರ್ ದೆನ್ 80 to 85% ಜನಗಳು ಅಲ್ಲಿ ಸದಸ್ಯರೇನಿದ್ರು ಅದು ಸೆಲೆಕ್ಷನ್ ಮಾಡಿ ನಮಗೆ ಎಲೆಕ್ಷನ್ ಅವಶ್ಯಕತೆ ಇಲ್ಲ. ಇದರಲ್ಲಿ ದಾಂಧಲೆ ಅದಕ್ಕೆ ಕಾರಣ ಏನಂದರೆ, ಕೆಲವು ವ್ಯಕ್ತಿಗಳು ಒಂದು 4 ಜನಗಳ ತಂಡ ಅವರು ಏರು ಧ್ವನಿಯಿಂದ ಅವಾಚ್ಯ ಶಬ್ದಗಳಿಂದ ಬೈದು ಸೆಲೆಕ್ಷನ್ನೇ ಆಗಬಾರ್ದು, ಎಲೆಕ್ಷನ್ನೇ ಆಗಬೇಕು ಅಂತ ಹಠ ಹಿಡಿದುಬಿಟ್ಟು ಉದ್ದೇಶಪೂರ್ವಕವಾಗಿ ಅವರು ಪ್ರೀ ಪ್ಲಾನ್ ಮಾಡಿಕೊಂಡು ಇಲ್ಲಿ ಗಲಾಟೆ ಮಾಡಲೇಬೇಕು, ಇಲ್ಲಿ ದೊಂಬಿ ಹಬ್ಬದ ಎದ್ದಿಸಬೇಕು, ದಾಂಧಲೆ ಮಾಡಬೇಕು ಅಂತೇಳಿ ಹಲ್ಲೆ ಆಗೋದಕ್ಕೋಸ್ಕರ ಇವರೇ ಕಾರಣಕರ್ತರು. ಈಗ ವಿಕ್ಟಿಮ್ ಅಂತ ಯಾರು ಈಗ ದೂರನ್ನು ಸಲ್ಲಿಸಿಬಿಟ್ಟು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ ನೆಪದಲ್ಲಿ ಇದ್ದಾರೆ ಆ ವ್ಯಕ್ತಿಗಳು. ಒಟ್ಟಾರೆ ಅಲ್-ಅಮೀನ್ ಅಹಮದ್ ಹುಸೇನ್ ವಕ್ಫ್ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿ ಚುನಾವಣೆ ವಿಚಾರ ಎರಡು ಬಣಗಳ ನಡುವೆ ತಿಕ್ಕಾಟದ ಜೊತೆಗೆ ಆರೋಪ ಪ್ರತ್ಯಾರೋಪಗಳಿಗೆ ಕಾರಣವಾಗಿದ್ದು, ಘಟನೆಯ ಸತ್ಯಾಂಶ ತನಿಖೆಯಿಂದಷ್ಟೇ ಹೊರಬರಬೇಕಿದೆ. ಡ್ಯಾನಿ, ಪಬ್ಲಿಕ್ ನೆಕ್ಸ್ಟ್, ಚಿಕ್ಕಮಗಳೂರು.